ಇವತ್ತು ಪಾಪುದು 5 ಮಂತ್ಸ್ದು ಫೋಟೋ ಶೂಟ್ ಮಾಡ್ತಾ ಇದ್ದೆ ನನ್ನ ಕಸಿನ್ ಮನೆಯಲ್ಲಿ. ನಮ್ಮ ಮನೆಯಲ್ಲಿ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡ್ತಾ ಇದ್ರು, ಡೀಪ್ ಕ್ಲೀನ್ ತರ. ಧೂಳಾಗುತ್ತೆ ಪಾಪುಗೆ ಅಂತ ಹೇಳ್ಬಿಟ್ಟು ನನ್ನ ಕಸಿನ್ ಮನೆಯಲ್ಲಿದ್ದೆ. ಎಂತಕ್ಕೆ ಇವಾಗ ಡೀಪ್ ಕ್ಲೀನ್ ಮಾಡಿಸ್ತಾ ಇರೋದು ಅಂತ ಅಂದ್ರೆ ಪಾಪು ನಾಮಕರಣ ಇದೆ, ಹಂಗಾಗಿ ಮುಂದಿನ ವ್ಲಾಗ್ಸ್ ಅಲ್ಲಿ ಶೇರ್ ಮಾಡ್ಕೋತೀನಿ ಅದನ್ನು ಕೂಡ. 5 ಮಂತ್ಸ್ದು ಸಿಂಪಲ್ ಆಗೇನೆ ಫೋಟೋ ಶೂಟ್ ಮಾಡ್ಕೊಂಡೆ. ಈ ರೀತಿ ನನ್ನ ಕಸಿನ್ ಹೆಲ್ಪ್ ತಗೊಂಡು 1 to 4 ಮಂತ್ಸ್ ಫೋಟೋ ಶೂಟ್ ಇದಕ್ಕಿಂತಾನು ಇನ್ನ ಸಿಂಪಲ್ ಆಗಿ ಮಾಡ್ಕೊಂಡಿದೀನಿ. ಪಾಪು ಫೋಟೋ ಶೂಟ್ ನ ಗ್ರ್ಯಾಂಡ್ ಆಗಿ ಮಾಡ್ತೀನಿ ಅಂತ ಅನ್ನೋದಾದ್ರೆ ಹೆಲ್ಪಿಂಗ್ ಹ್ಯಾಂಡ್ಸ್ ಇರಬೇಕು. ಒಬ್ರು ಪಾಪುನ ಎತ್ಕೋಬೇಕು, ಇನ್ನೊಬ್ರು ಅರೇಂಜ್ ಮಾಡಬೇಕು, ಇನ್ನೊಬ್ರು ಪಾಪನ್ ನಗ್ಸ್ಕೊಂಡು ಕ್ಲಿಕ್ ಮಾಡಬೇಕು. ಸೊ ಇಷ್ಟು ಹೆಲ್ಪಿಂಗ್ ಹ್ಯಾಂಡ್ಸ್ ಇರಬೇಕು. ನಾನು ಒಬ್ಳೆ ಮಾಡೋದ್ರಿಂದ ಅಷ್ಟೊಂದೆಲ್ಲ ಮಾಡಕ್ ಆಗ್ಲಿಲ್ಲ. ಜಸ್ಟ್ ಮೆಮೋರೀಸ್ಗೆ ಅಂತ ಇಷ್ಟ ಆಗುತ್ತೋ ಅಷ್ಟು ಮಾಡ್ಕೊಂಡಿದೀನಿ. ಎಲ್ಲರೂ ಪಾಪು ಫೋಟೋ ಶೂಟ್ಸ್ ಮನೆಯಲ್ಲೇ ಮಾಡ್ಕೊಂಡಿದ್ರು ಗ್ರ್ಯಾಂಡ್ ಆಗಿ ಕ್ರಿಯೇಟ್ ಮಾಡಿರ್ತಾರೆ, ಅದಕ್ಕೆ ಅಂತಾನೆ ಟೈಮ್ ಕೊಟ್ಟು ನೆಕ್ಸ್ಟ್ ಡೇ ಲಾಗ್ ಕೂಡ ಇಲ್ಲೇ ಕಂಟಿನ್ಯೂ ಮಾಡಿದೀನಿ. ನಾಮಕರಣದ ಹಿಂದಿನ ದಿನ ಇದು. ಇನ್ನು ಅಕ್ಕಂದಿರ್ ಮಕ್ಕಳು ಎಲ್ಲಾರು ಬಂದಿದ್ರು. ನಾಮಕರಣ ದಿನ ಅಡ್ಗೆ ಮಾಡೋದು ಲೇಟ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನೈಟನೇ ಗುಲಾಬ್ ಜಾಮೂನು ಮತ್ತೆ ಫ್ರೈಡ್ ರೈಸ್ ಗ್ರೇವಿ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡ್ರು. ನಾಮಕರಣ ದಿನ ಪೂಜೆ ಎಲ್ಲ ಮುಗಿಸ್ಕೊಂಡ್ ಬಂದ್ಮೇಲೆ ಮೆಣಸಿನಕಾಯಿ ಬಜ್ಜಿ ಮತ್ತೆ ಪಕೋಡನ ಹಾಕೊಂಡ್ರು. ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನಾಮಕರಣ ಹೇಗಾಯ್ತು ಅಂತ ಶೇರ್ ಮಾಡ್ಕೊಳ್ತೀನಿ. ಸೊ ಅಂಟಿಲ್ ದೆನ್ ಬೈ ಬೈ, ಥ್ಯಾಂಕ್ಸ್ ಫಾರ್ ವಾಚಿಂಗ್.